Watch full episodes on Jio Hotstar. ಹಲೋ ಚಿಂಗಂ ಸರ್, ನಮ್ಮ ಮನೇಲಿ ಕಳ್ತನ ಆಗ್ಬಿಟ್ಟಿದೆ. ಹಲೋ ಚಿಂಗಂ ಸರ್, ನಮ್ಮ ಮನೇಲಿ ಕಳ್ತನ ಆಗ್ತಾ ಇದೆ. ಮಾಡ್ತೀನಿ ಏನ್ ಮಾಡ್ಲಿ, ಹೇಗ್ ಮಾಡ್ಲಿ? ಆದ್ರೆ ಏನಾದ್ರು ಒಂದು ಮಾಡ್ಲೇಬೇಕಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಏನ್ ಅರ್ಥ ಆಗ್ತಿಲ್ಲ ಚಿಂಗಂ ಸರ್? ಏನಾದ್ರು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದೆ ಹೇಳಿ. ಅರೆ ಮೋಟು ಪತ್ಲು, ಮ್ಯಾಥ್ಸ್ ಪ್ರಾಬ್ಲಮ್ ಹಂಗ್ ಖಂಡಿತ ಅಲ್ಲ. ಮತ್ತೆ ಇಂಗ್ಲಿಷ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಪಕ್ಕ ಮೋಟು ಪತ್ಲು, ನನ್ನ ತಲೆನ ಕೆಡ್ಸಕ್ ಬರಬೇಡಿ. ಹೊರಡಿಗಿಲಿದ. ಆಯ್ತು ಬಿಡಿ ಸರ್, ನಾವು ಹೊರಡ್ತೀವಿ. ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಹುಡ್ಕೊಂಬಿಡಿ, ನಮ್ಗೇನಕ್ಕೆ ಬೇಕು? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮಗೆ ಕಾನೂನು ಮೇಲೆ ಆಣೆ, ನಿಂತ್ಕೊಳ್ಳಿ. ನಾನು ಏನು ಅಂತ ಹೇಳ್ತೀನಿ. ಸಮಸ್ಯೆ ಇದೆ, ಬಹಳ ದೊಡ್ಡ ಸಮಸ್ಯೆ ಇದೆ. ಏನ್ ಗೊತ್ತಾ? ಈ ಊರಿನ ಸುರಕ್ಷತೆಯ ಸಮಸ್ಯೆ. ಬಹಳ ಸಮಸ್ಯೆ ಎದುರಿಸ್ತಾ ಇದ್ದೀನಿ. ಸಿಟಿಲಿ ಕಳ್ತನ, ದರೋಡೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜಾನ ಹಿಡ್ಕೊಂಬಿಡಿ ಸರ್, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಆಗ್ಲೇ ಜೈಲೊಳಗಡೆ ಇದ್ದೀನಿ ಕಣ್ರಪ್ಪ ಮೋಟು ಪಾತ್ಲು. ನಾನು ಕಳ್ತನ, ಜಕಾಯತಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಯೋಚನೆ ಮಾಡಿ, ಇವನ್ ಒಳಗಡೆ ಇದನಲ್ಲ, ಇನ್ಯಾರು ಮಾಡಕ್ಕೆ ಸಾಧ್ಯ ಅಂತ. ಅವನ್ ಯಾರೇ ಆಗಿದ್ರು ಸರಿ, ನಾನು ಅವನ ಖಂಡಿತ ಹಿಡಿದು ಬಿಡ್ತೀನಿ. ಆದ್ರೆ ಅವನ ಹತ್ರ ಕಳ್ತನದ ಮಾಲ್ ಏನು ಇರಲ್ಲ, ನನಗೇನು ಸಿಗಲ್ಲ. ಅವ್ರು ಬಹಳ ಬುದ್ಧಿವಂತರು, ಎಲ್ಲೋ ಅದನ್ನೆಲ್ಲ ಬಚ್ಚಿಟ್ಬಿಟ್ಟಿರ್ತಾರೆ. ಮತ್ತೇನ್ ಮಾಡ್ಬೇಕು ಅಂತಿದ್ದೀರಿ ಸರ್? ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಮ್ಮಲ್ಲಿ ಯಾರಾದ್ರೂ ಒಬ್ಬರನ್ನ ಅವ್ರ ಗ್ಯಾಂಗ್ಗೆ ಕಳಿಸ್ಬಿಡೋದು. ಆಮೇಲೆ ಅವ್ರು ಏನೇನು ಮಾಡ್ತಾರೆ ಅಂತ ಎಲ್ಲ ನಮಗ್ ಗೊತ್ತಾಗ್ಬಿಡುತ್ತೆ. ಮತ್ತೆ ಯಾಕೆ ಸರ್ ಲೇಟ್ ಮಾಡ್ತಾ ಇದ್ದೀರಾ? ಶುರು ಹಚ್ಕೊಂಬಿಡಿ ಸರ್. ಅದೇ ಇನ್ನೊಂದು ಸಮಸ್ಯೆ, ಯಾರನ್ನ ಶಾಮೀಲ್ ಮಾಡೋದು ಅದಕ್ಕೆ ಅಂತ. ಯಾರು ಫುರ್ಫುರಿ ನಗರಕ್ಕೋಸ್ಕರ ಇಂಥ ಕಷ್ಟದ ಕೆಲಸ ಯಾರು ಮಾಡ್ತಾರೆ ಅಂತ. ನಾನ್ ರೆಡಿ ಇದೆ ಸರ್. ನನಗೆ ನಿಮ್ ಮೇಲೆ ನಂಬಿಕೆ ಇತ್ತು. ಆದ್ರೆ ಮೋಟು ಮೀಸೆ ಬಗ್ಗೆ ಏನ್ ಮಾಡೋದು ಹೇಳು? ಅದು ಇಡೀ ವರ್ಲ್ಡ್ ನಲ್ಲೇ ಫೇಮಸ್ ಆಗ್ಬಿಟ್ಟಿದೆ. ಆ ಮೀಸೆಗೆ ಏನಾದ್ರು ಒಂದು ಗತಿ ಮಾಡ್ಲೇಬೇಕು. ಆಗ್ಲೇ ಇವನ್ನ ಯಾರು ಗುರ್ತಿಡಕ್ ಸಾಧ್ಯನೇ ಇರಲ್ಲ. ನಾನು ಪ್ರೀತಿಯಿಂದ ಬೆಳೆಸಿದ ಮೀಸೆ. ನಗರದಲ್ಲಿ ಕಳ್ಳತನ ಬಹಳ ಜಾಸ್ತಿ ಆಗ್ತಾ ಇದೆ. ಈ ಕಳ್ಳತನದ ಹಿಂದೆ ಇದ್ದಾರೆ ಲುಂಗಿ ಗ್ಯಾಂಗ್ನವರು. ನಾವಿದ್ದಂಗೆನೆ ನಮ್ಗೆ ಗೊತ್ತಿಲ್ಲದೆ ಇನ್ನೊಂದು ಗ್ಯಾಂಗ್ ಹೆಂಗ್ ತಯಾರಾಯ್ತು ಇದು? ಬ್ರೇಕಿಂಗ್ ನ್ಯೂಸ್, ಈಗ ತಾನೇ ಒಂದು ಬ್ಯಾಂಕಿನಲ್ಲಿ ದರೋಡೆಯಾಗಿದೆ. ಈ ದರೋಡೆಯ ಹಿಂದೆ ಲುಂಗಿ ಗ್ಯಾಂಗ್ನ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಈ ಲುಂಗಿ ಗ್ಯಾಂಗ್ ಅಂತೂ ತುಂಬಾ ಒಳ್ಳೆ ಗ್ಯಾಂಗ್ ಅನ್ಸುತ್ತೆ. ಯಾಕೆ ಈ ಗ್ಯಾಂಗ್ನ ನಾವು ನಮ್ಮ ಜೊತೆ ಸೇರಿಸ್ಕೋಬಾರ್ದು? ಐಡಿಯಾ ತುಂಬಾ ಚೆನ್ನಾಗಿದೆ ಸರ್. ಒಬ್ರು ಜಾಗದಲ್ಲಿ ಇಬ್ರು ಮತ್ತೆ ಎರಡೆರಡು ಗ್ಯಾಂಗು ಸೇರ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ತುಂಬಾ ಅದ್ಭುತವಾಗಿರುತ್ತೆ. ಇದು ಲುಂಗಿ ಗ್ಯಾಂಗ್. ಡೋಂಟ್ ವರಿ, ನೀವು ಕಳ್ಳರನ್ನ ಹಿಡ್ಕೊಂಡ್ ಬನ್ನಿ, ನಾವು ನಿಮ್ ಜೊತೆಲಿದ್ದೀವಿ. ಅರ್ಥ ಆಯ್ತು. ಫುಲ್ ಡೀಟೇಲ್ ಆಗಿ ಅರ್ಥ ಆಯ್ತು. ನಿಮಗೆ ಕಾನೂನು ಮೇಲೆ ಆಣೆ, ನಿಂತ್ಕೊಳ್ಳಿ. ನಾನು ನಿಮ್ಗೆಲ್ಲ ಹೇಳ್ತೀನಿ. ನೀವುಗಳು ನಮ್ ಜೊತೆ ಬಂದ್ಬಿಡಿ. ನಮ್ ಗ್ಯಾಂಗ್ ಜೊತೆ ನೀವು ಇನ್ವಾಲ್ವ್ ಆಗ್ಬಿಡಿ. ಇಲ್ಲ. ಹೌದಾ? ಹಾಗಾದ್ರೆ ಮೇಲಕ್ಕೆ ಹೋಗೋಕೆ ತಯಾರಾಗ್ಬಿಡಿ. ನೀವು ನಿಂತ್ಕೊಳ್ಳಿ, ನಮ್ಗೆ ಒಪ್ಪಿಗೆ ಇದೆ. ನಾವು ನಿಮ್ ಗ್ಯಾಂಗ್ ಅಲ್ಲಿ ಬರೋದಕ್ಕೆ ನಮ್ ಸಂಪೂರ್ಣ ಒಪ್ಪಿಗೆ ಇದೆ. ಹಲೋ ಸರ್ದಾರ್, ಸ್ವಲ್ಪ ಹುಷಾರಾಗಿರಿ. ಆ ಲುಂಗಿ ಗ್ಯಾಂಗ್ನವರು ಮೋಟು ಪಾತ್ಲು ಇದ್ದಾರೆ. ಅವರು ನಿಮ್ಮನ್ನ ಹಿಡ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಚಿಂಗಮ್ಮನ್ ಶಿಷ್ಯ ಅಂದ್ರೆ ಅವ್ರ. ಅರೆ ಸರ್ದಾರ್, ತಾವ್ ಯಾಕೆ ಇಷ್ಟೊಂದು ಜೋರಾಗಿ ನಗ್ತಾ ಇದಾರೋ ಗೊತ್ತಿಲ್ವಲ್ಲ? ಏನಕ್ಕಂದ್ರೆ ನನಗೆ ನಿಮ್ಮಂತ ವಜ್ರಗಳು ಸಿಕ್ಬಿಟ್ಟಿದಾವೆ. ಅದಕ್ಕೋಸ್ಕರ ನಾನು ತುಂಬಾ ಖುಷಿಯಾಗಿದ್ದೀನಿ.
ನಮ್ ಬಂಡವಾಳ ಎಲ್ಲ ಗೊತ್ತಾಗಿರ್ಬೋದು ಕಣ ಅವನಿಗೆ. ಅದಕ್ಕೆ ನಮ್ಮಿಬ್ಬರು ಮೇಲ್ ಕಳ್ಸೋ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ದಾನೆ ಇವನು. ಈಗ ಏನ್ ಮಾಡೋದು ಪತ್ಲು? ನಿಮಗೆ 3 ತರ ಟೆಸ್ಟ್ ಕೊಡ್ತೀನಿ ನಾನು. ಮೊದಲನೇ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ. ಇಷ್ಟೊಂದು ಬಂದೂಕ ನೋಡಿದ್ರು ಕೂಡ ನೀವು ಹೆದರ್ಕೊಂಡಿಲ್ಲ. 2ನೇ ಟೆಸ್ಟ್ ಏನಂದ್ರೆ ಚಿಂಗಮ್ ಹೊಡಿಯೋದು. ಸರಿ ಮಾಡ್ತೀವಿ. ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ನಾವು ನಿಮ್ಮನ್ನ ಹೊಡಿಬೇಕಂತೆ. ಮತ್ತ್ಯಾಕೆ ಲೇಟ್ ಮಾಡ್ತಿದ್ದೀರಾ? ಹೊಡಿಯೋದಕ್ಕೆ ಶುರು ಮಾಡ್ಬಿಡಿ. ಅರೆ ಯಾಕೆ ನೀವು ಹೊಡಿತಾ ಇಲ್ಲ? ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ. ಜೋರಾಗಿ ಹೊಡಿಯೋ ತರ ಮಾಡಿ, ನಾ ಕಿರ್ಚ್ಕೊಳ್ಳೋ ತರ ಆಕ್ಟಿಂಗ್ ಮಾಡ್ಬಿಡ್ತೀರಿ. ನೀವು ನನ್ನ ಮಾತನ್ನ ಕೇಳಬೇಡಿ, ಶುರು ಹಚ್ಕೊಂಬಿಡಿ. ಇನ್ ದ ನೇಮ್ ಆಫ್ ಲಾ. ಅಯ್ಯಪ್ಪ ಜೋರಾಗಿ ಹೊಡಿತಾ ಇದ್ದೀರಪ್ಪ, ತಡ್ಕೊಳಕ್ಕಾಗ್ತಾಯಿಲ್ಲ. ಬಹಳ ಏಟ್ಬಿಟ್ಟು ಜೋರಾಗಿ ಹೊಡಿತಾ ಇದ್ದೀರಾ? ಸರ್ ನೋವೇನ್ ಆಗ್ತಾ ಇಲ್ಲ ಅಲ್ಲೇನ್ರಿ? ಅಯ್ಯಮ್ಮ, ಎಷ್ಟು ಸಾರಿ ಹೇಳಿದೆ ನಿಮಗೆ, ನನ್ನಂತ ಗಂಡದೇ ಇರೋ ಗಂಡಸ್ಗೆ ಏನು ಆಗೋದಿಲ್ಲ ಅಂತ. ನೀವಿಲ್ಲೇ ಇರಿ, ನಾನೀಗಲೇ ಬರ್ತೀನಿ. ಅಯ್ಯಮ್ಮ, ಸಖತ್ತಾಗಿ ಚಚ್ಚಾಕ್ಬಿಟ್ರು ಅಮ್ಮ. ನೀವಿಬ್ರು ನಿಜವಾಗ್ಲೂ ಧೈರ್ಯಶಾಲಿಗಳು. ನಿಮ್ ಕೊನೆ ಟೆಸ್ಟ್ನ ನಾನೇ ಖುದ್ದಾಗಿ ನೋಡ್ತೀನಿ. ನಿಮ್ಗೆ ಒದೆ ತಿನ್ನೋದಕ್ಕೆ ಎಷ್ಟು ಧೈರ್ಯ ಇದೆ ಅಂತ. ಯಾಕೆಂದ್ರೆ ಯಾವಾಗ ಪೊಲೀಸವ್ರಿಗೆ ಸಿಗಾಕೋತೀರಾ, ಹೊಡೆದು ಬಾಯಿ ಬಿಡಿಸ್ಕೋತಾರೆ. ನಮ್ಮ ಕಡೆಯವ್ರು ಎಷ್ಟು ಪ್ರಾಂಪ್ಟ್ ಅಂದ್ರೆ ಎಷ್ಟೇ ಹೊಡೆದ್ರು ಅವ್ರು ಏನೂ ಬಾಯಿ ಬಿಡೋದಿಲ್ಲ. ಅರ್ಥ ಆಯ್ತಾ? ಇವಾಗ ನೋಡ್ಬೇಕು ನೀವೆಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ. ನಡಿ ಸ್ನೇಹಿತರೆ, ಹೊಡೆಯೋದಕ್ಕೆ ಶುರುವಾಗಿ. ಪುರ್ಪುರಿ ನಗರಕ್ಕೋಸ್ಕರ ಎಂತ ಏಟ್ ಬೇಕಾದ್ರೆ ತಿನ್ನಣ್ಕಣ, ನಾವು ಸುಮ್ಮನಿರ. ಇವ್ರು ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಕಣ ಇವ್ರದ್ದು. ಇನ್ನೊಂದ್ ಕೆಲ್ ತಡ್ಕೊಳಕ್ ಆಗ್ತಿಲ್ಲ. ಇವರು ನಮ್ಗೆ ಹೊಡೆದು ಮೇಲೆ ಕಳ್ಸೋ ಪ್ಲಾನ್ ಹಾಕೊಂಬಿಟ್ಟಿದ್ದಾರೆ ಕಣ. ಮೋಟು ಏನಾದ್ರು ಯೋಚಿಸೋ ನೀನು. ಖಾಲಿ ಹೋಟೆಲ್ ಅಂತಾನೆ ಓಡ್ತಿಲ್ಲ ಕಣೋ, ನೀನೇನಾದ್ರೂ ಐಡಿಯಾ ಕೊಡೋ. ಐಡಿಯಾ? ಚಿಂಗಮ್ ಕೆಲಸ ಬಿಟ್ಬಿಟ್ಟು ನಮ್ ಕೆಲಸ ಶುರು ಹಚ್ಕೊಳ್ಳೋ. ನೀರು ಈಗ ಸಮೋಸೆ ತಿನ್ಬಿಟ್ಟು ನಿನ್ ಕೆಲಸ ಶುರು ಹಚ್ಕೊಳ್ಳೋ. ಅರೆ ಡಾಕೋಡ, ನಿಲ್ಸು. ಎಷ್ಟೊತ್ತಿಂದ ನಮ್ಗೆ ಹೊಡಿತಾನೆ ಇದೆಯಲ್ಲ, ಸ್ವಲ್ಪ ನಿಲ್ಸು ಪ್ಲೀಸ್. ಸ್ವಲ್ಪ ಸಮೋಸ ತಿನ್ನಕ್ ಬಿಡೋಣ. ಒಂದ್ಸರಿ ಅರೆ ಏನ್ ಮಾಡ್ತಿದ್ಯೋ? ಎಲ್ಲಿಗೆ ಓಡಾಗ್ತಾ ಇದ್ದೆ ನೀನು? ಡಾಕುಗಳೆಲ್ಲ ಹಿಂದ್ಗಡೆ ಇದ್ದಾರೆ ಕಣ. ಓ ಸಾರಿ ಫಿಲ್ಮಲ್ಲಿ ನೋಡಿದ್ದೆ ಕಣೋ. ಹೀರೋ ಒಂದ್ ಬೋಗಿಯಿಂದ ಇನ್ನೊಂದು ಬೋಗಿಗೆ ಆಡ್ತಾನಲ್ಲ, ಆ ಥರ ಅನ್ಕೊಂಡಿದ್ದೆ. ಸಾರಿ ಕಣೋ.
ಮಾಡ್ತೀರಾ ನೀವು? ಹೆಲ್ಪ್ ಮಾಡಿ, ಯಾರಾದ್ರೂ ಹೆಲ್ಪ್ ಮಾಡಿ. ಮೊಟ್ಟು ಎದ್ದಳ ಮೇಲೆ ಮೊಟ್ಟು. ನಾಚೆ ತಳಬಿಡಿ. ಅಯ್ಯೋ, ಯಾವಾಗಲೂ ಎಳ್ಳಿನ ತಲೆಮೇಲೆ ಬೀಳ್ತಾ ಇತ್ತು, ಇವತ್ತು ಡಾಕುಗಳು ಬೀಳ್ತಾ ಇದ್ದಾರೆ. ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಮೋಟು ಪತ್ಲು ಹೆಸರು ಇದ್ದೇ ಇರುತ್ತೆ. ದ ನೇಮ್ ಈಸ್ ಚಿಂಗಮ್. ನೋ 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 ನೋ. ದ ನೇಮ್ ಈಸ್ ಮೋಟು ಪತ್ಲು. ಇವರಿಬ್ಬರು ಫುರ್ಫುರಿ ನಗರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರು. ಇವರೇ ನಿಜವಾದ ಹೀರೋಗಳು. ಕಾನೂನ್ ಮೇಲಾಡೆ, ಡಿಪಾರ್ಟ್ಮೆಂಟ್ ಮೇಲಾಡೆ, ನಿಮ್ಮೇಲಾಡೆ. ಥ್ಯಾಂಕ್ ಯು ಬಾಸ್. ನೀವು ನಮಗೆ ಪಿಜ್ಜಾ ಬಾಯ್ಸ್ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಈಗ ನೋಡಿ ಸರ್, ನಾವು ಎಷ್ಟೊಂದು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತೀವಿ ಅಂತ. ಓಕೆ, ಆದ್ರೆ ನಾನು ಬೇಜವಾಬ್ದಾರಿನ ಒಪ್ಕೊಳ್ಳೋದಿಲ್ಲ. ನಾನು ತುಂಬಾ ಸಿಸ್ಟಮ್ಯಾಟಿಕ್ ಮನುಷ್ಯ ಸರ್. ಅದನ್ನ ತಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರ್. ವಾಟ್ ಸರ್, ಇವನು ಹೇಳಿದ್ದು ಬಾಸ್ಗೆ ಅವೆಲ್ಲ ಇದ್ರೇನೆ ಒಳ್ಳೇದು ಅಂತ ಸರ್. ನೀಟಾಗಿ ಕೇಳ್ಕೊಳ್ಳಿ. 20 ನಿಮಿಷದಲ್ಲಿ ಎಲ್ಲಿಗಾದ್ರೂ ಸರಿ ಪಿಜ್ಜಾನ ಡೆಲಿವರಿ ಮಾಡಬೇಕಾಗುತ್ತೆ. 20 ನಿಮಿಷಕ್ಕೆ 1 ನಿಮಿಷ ಲೇಟ್ ಆದ್ರೂ ಕೂಡ ನೀವು ಪಿಜ್ಜಾನ ಫ್ರೀಯಾಗಿ ಡೆಲಿವರಿ ಕೊಡಬೇಕಾಗುತ್ತೆ. ಡೋಂಟ್ ವರಿ ಸರ್, ನಾವು ಅದಕ್ಕೆ ಮುಂಚೆನೆ ಪಿಜ್ಜಾ ಡೆಲಿವರಿ ಮಾಡ್ಬಿಡ್ತೀವಿ ಸರ್. ಅರೆ ಸರ್, ಫುರ್ಫುರಿ ನಗರದಲ್ಲಿ 20 ನಿಮಿಷ ಯಾಕೆ ಸರ್? ನಾವು 10 ನಿಮಿಷದಲ್ಲೇ ಎಲ್ಲ ಕಡೆನೂ ಹೋಗಿ ಡೆಲಿವರಿ ಮಾಡ್ಬಿಡ್ತೀವಿ ಸರ್. ಹಿಂಗೆ 20 ನಿಮಿಷದಲ್ಲಿ ಪಿಜ್ಜಾ ಡೆಲಿವರಿ. ಅಕಸ್ಮಾತ್ ಲೇಟ್ ಆದ್ರೆ ಪಿಜ್ಜಾ ಫ್ರೀ. ಜಾನಾಗ್ತಾನೆ ಡಾನ್. ನನ್ನ ಬ್ರಿಲಿಯಂಟ್ ಬುರ್ಡೆ ತಲೆಯಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಪಿಜ್ಜಾನ ಫ್ರೀ ಆಗಿ ತಿನ್ಬೇಕು, ಮತ್ತೆ ಮೋಟು ಪತ್ಲನ ಅಲ್ಲಿಂದ ಓಡಿಸ್ಬೇಕು. ಹಲೋ, ಫುರ್ಫುರಿ ನಗರ್ ಪಿಜ್ಜಾ ಶಾಪ್, ಹೇಳಿ ಸರ್, ಏನು ಆರ್ಡರ್ ಇದೆ? ಜಾನಾಗ್ತಾನೆ ಡಾನ್. ನೀನಾ? ಅರೆ, ನಿನ್ಗೇನು ಸಿಗೋದಿಲ್ಲ. ಇಡೋ ಫೋನ್ನ ಇಡೋ. ಏನ್ ಮಾಡ್ತಿದ್ದೆ ಮೊಟ್ಟು? ಅವರು ನಮ್ಮ ಕಸ್ಟಮರು ಕಣ. ಸಾರಿ ಸರ್, ಸಾರಿ. ಹೇಳಿ ಸರ್, ಏನು ಆರ್ಡರ್ ಇದೆ ಸರ್? ಓಕೆ 7. ಓಕೆ ಸರ್, ಇದ್ರ ಟೋಟಲ್ ಅಮೌಂಟು 3,000 ರೂಪಾಯಿ ಸರ್. ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ ಸರ್. ಏನಾದರೂ ಐಡಿಯಾ ಉಪಯೋಗಿಸಿದ್ರೆ ಜೈಲ್ಗೆ ಹೋಗ್ಬೇಕಾಗುತ್ತೆ. ನಾವು ತುಂಬಾ ಒಳ್ಳೆ ಜನಗಳು, ಮೋಸ ಮಾಡೋದಿಲ್ಲ. ಆದ್ರೆ ಪಿಜ್ಜಾ ಮಾತ್ರ ಕರೆಕ್ಟ್ ಟೈಮ್ಗೆ ಬೇಕು. 20 ನಿಮಿಷದಲ್ಲಿ ಪಿಜ್ಜಾ ಬಂದಿಲ್ಲ ಅಂದ್ರೆ ಫ್ರೀ ಆಗಿ ಕೊಡ್ತೀರಾ ತಾನೆ? ಓಕೆ ಸರ್, ನಡೆಯ ಮೊಟ್ಟು. ಫಟಾಫಟ್ ಅಂತ ಪಿಜ್ಜಾ ಡೆಲಿವರಿ ಮಾಡ್ಬೇಕು ಕಣ. ಬರ. ಅರೆ ಪತ್ಲು, ಟೈರ್ ಪಂಚರ್ ಆಗ್ಬಿಡ್ತು ಕಣೋ. ಮೊಟ್ಟು, ನಮ್ಗೀಗ ಪಂಚರ್ ಹಾಕೋಷ್ಟು ಟೈಮ್ ಇಲ್ಲ ಕಣೋ. ಲೇಟ್ ಆಗ್ಬಿಡುತ್ತೆ. ನಡಿ, ಹಿಂಗೆ ಹೋಗೋಣ. ಪತ್ಲು, ಅಲ್ಲಿ ನೋಡು, ನಮ್ಗೊಂದು ಸವಾರಿ ಇದೆ, ಅದ್ರ ಮೇಲೆ ಹೋಗೋಣ. ಬರೋ ಟೈಮ್ ಇಲ್ಲ ನಮಗೆ. ಹೋಗಿ ಡೆಲಿವರಿ ಕೊಡ್ಬೇಡ. ನಡಿ ಬೇಗ. ಅರೆ ಪತ್ಲು, ಮುಂದೆ ಓಡಿಸೋ. ಇದ್ದಿದ್ದೇನೆ ವಾಪಸ್ ಬರ್ತಾ ಇದೆಯಲ್ಲೋ. ಮೋಟೋ, ಪಿಜ್ಜಾ ಬಾಕ್ಸ್ ಇಟ್ಕೊಳ್ಳೋ ಗಟ್ಟಿಯಾಗಿ. ಪತ್ತಲು, ತಡೆಯೋದನ್ನ ತಡಿ. ಮೊಟ್ಟು, ನೀ ಸರಿಯಾದ ಡೈರೆಕ್ಷನ್ ಅಲ್ಲೇ ಓಡ್ತಾ ಇದೆ ಕಣ. ನಾವು ಮೊದಲನೇ ಡೆಲಿವರಿನ ಲೇಟ್ ಮಾಡೋದು ಬೇಡ ಕಣ ಮೊಟ್ಟು. ಇದು ಡೆಲಿವರಿಯ ಹೊಸ ಸ್ಟೈಲ. ಇದು ನನ್ನ ಪಿಜ್ಜಾ. ಕೊಡಲ್ಲ. ಹಲೋ, ಫುರ್ಫುರಿ ನಗರ್ ಪಿಜ್ಜಾ ಶಾಪ್ ಸರ್. ನಾನು ಬಾಕ್ಸರ್ ಮಾತಾಡ್ತಾ ಇದ್ದೀನಿ. 8 ಜನಕ್ಕೋಸ್ಕರ ಒಂದು ಪಿಜ್ಜಾ ಆರ್ಡರ್ ಇದೆ.
ಆರ್ಡರ್ ಬರ್ಕೊಳ್ಳಿ. ಓಕೆ ಎಸ್ ಸರ್ ಓಕೆ ಸರ್ ರೆಡಿ ಸರ್. ಸರ್ ಇದ್ರ ಟೋಟಲ್ 4000 ರೂಪೀಸ್ ಆಗುತ್ತೆ ಸರ್. ಹ್ಞೂ ಸರ್ ಈಗಲೇ ತೊಗೊಂಬರ್ತೀನಿ ಸರ್. ಅರೆ ಅಡ್ರೆಸ್ ಬರ್ಕೊಳ್ಳಿ ಫಸ್ಟು. ಕಮಲ್ಪುರ್ ಬಾಕ್ಸಿಂಗ್ ರಿಂಗ್. ಏನು ಕಮಲ್ಪುರ್ ಇಲ್ಲಿಂದ 50 ಕಿಲೋಮೀಟರ್ ದೂರ ಇದೆಯಲ್ಲ ಸರ್. ಅಲ್ಲಿ 20 ನಿಮಿಷಕ್ಕೆ ಹೆಂಗ್ ತಲುಪಕ್ಕಾಗುತ್ತೆ ಹೇಳಿ? ನಾವು ಅನ್ಕೊಂಡು ನೀವು ಮನೇಲಿ ಇರ್ತೀರಾ ಅಂತ. ನೀನ್ ಏನ್ ಹೇಳ್ತಾ ಇದೀಯ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನೀನು ಆರ್ಡರ್ ತಗೊಂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ನ ನಾನು ಪಿಜ್ಜಾ ಮಾಡಾಕ್ಬಿಡ್ತೀನಿ. ಅರ್ಥ ಆಯ್ತಾ? 50 ಕಿಲೋಮೀಟರ್ ದೂರಲ್ಲ, 20 ನಿಮಿಷದಲ್ಲಿ ಹೆಂಗೋ ತಲುಪಕ್ಕಾಗುತ್ತೆ. ಸ್ಟಾಪ್ ಸ್ಟಾಪ್. ನಿಲ್ಸಿ ನಿಲ್ಸಿ ಸರ್, ನಿಲ್ಸಿ. ಸ್ಟಾಪ್. ನಿಲ್ಸಿ ನಿಲ್ಸಿ. ಬಂದ್ಬಿಟ್ವಿ, ತಗೊಳ್ಳಿ ನಿಮ್ ಪಿಜ್ಜಾ. ನೀವು ಪಿಜ್ಜಾ ಡೆಲಿವರಿನ ಇಷ್ಟು ಲೇಟ್ ಆಗಿ ಮಾಡ್ತೀರಾ? ಅಲ್ಲ ಬಾಕ್ಸರಣ್ಣ, ಬಹಳ ದೂರ ಇದೆ ಅಣ್ಣ. ಅಲ್ಲಿಂದ 20 ನಿಮಿಷಕ್ಕೆ ಹೆಂಗಣ ಬರಕ್ಕಾಗುತ್ತೆ ಹೇಳಿ? ಏನಕ್ಕೆ ಬರಕ್ ಆಗೋದಿಲ್ಲ, ಗಡಿಯಾರ ನೋಡ್ಕೋತಾ ಇರಿ. ಈಗ ನೋಡಿ. ಹಲೋ, ಅಂಗಡಿ ತಲುಪಿದ್ರಾ? ಎಷ್ಟು ಬೇಗ? ಅದು 18 ನಿಮಿಷ ಅಣ್ಣ. ಇವಾಗ ಗೊತ್ತಾಯ್ತಾ ಯಾರು ಬೇಕಾದ್ರೂ 20 ನಿಮಿಷದಲ್ಲಿ ಇಲ್ಲಿಗೆ ಬರ್ಬೋದು ಅಂತೇಳಿ? ಬರ್ತಾರೆ ಅಣ್ಣ. ಆರ್ಡರ್ ಬರ್ಕೊಳ್ಳಿ. ಬಾಮಟ್ಟು ಚಿಂಗಮ್ ಸರ್ ಆರ್ಡರ್ ಮಾಡಿದ್ದಾರೆ ಕಣ. ಚಿಂಗಮ್ ಸರ್ ತಗೊಳ್ಳಿ ಸರ್ ನಿಮ್ ಪಿಜ್ಜಾ. ಮೋಟಿ ಪತ್ಲು 10 ನಿಮಿಷಕ್ಕೆ ಬಂದ್ಬಿಟ್ರಿ, ಬಿಫೋರ್ ಟೈಮ್. ಅಯ್ಯಮ್ಮ, ಇದು ಪಿಜ್ಜಾನ ರವಾ ಮಸಾಲಾ ದೋಸೆನಾ? ಮೊಟ್ಟು ಬತ್ಲು ಎಷ್ಟು ಪಿಜ್ಜಾ ಡೆಲಿವರಿ ಮಾಡಿದ್ದೀರಾ? ಸರ್ ತುಂಬಾ ಸಪ್ಲೈ ಮಾಡಿದ್ವಿ ಸರ್. ಬಹಳ ದೊಡ್ಡ ದೊಡ್ಡ ಆರ್ಡರ್ಗಳು ಸಿಗ್ತೀವಿ ಸರ್ ನಮ್ಗೆ. ಏನು ಗಲ್ಲ ಖಾಲಿ, ದುಡ್ಡಲ್ಲಿ? ಸಾರಿ ಸರ್, ನಮಗೆ ಯಾವಾಗಲೂ 20 ನಿಮಿಷಕ್ಕಿಂತ ಲೇಟಾಗಿ ಹೋಗ್ತಾ ಇದೆ ಸರ್. ಪಿಜ್ಜಾ ಅಂತೂ ಡೆಲಿವರಿ ಮಾಡ್ತಿದ್ವಿ, ಆದರೆ ನಮ್ಗೆ ದುಡ್ಡು ಯಾರು ಕೊಡ್ತಾನೆ ಇಲ್ಲ ಸರ್. ಮೋಟು ಪತ್ಲು, ನಾನಿಲ್ಲಿ ಚಾರಿಟಿ ನಡೆಸೋದಕ್ಕೆ ಬಂದಿಲ್ಲ. ಈ ದುಡ್ಡೆಲ್ಲ ನಾನು ನಿಮ್ಮ ಹತ್ರ ವಸೂಲ್ ಮಾಡ್ತೀನಿ. ಗೆಟ್ ಔಟ್! ಸರ್ ಪ್ಲೀಸ್ ನಮಗೆ ಇನ್ನೊಂದು ಅವಕಾಶ ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಹ್ಞೂ ಸರ್, ದಯವಿಟ್ಟು ನಮಗೆ ಇನ್ನೊಂದೇ ಒಂದು ಅವಕಾಶ ಕೊಟ್ಬಿಡಿ ಸರ್. ನಾನು ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತೀನಿ ಸರ್. ಓಕೆ ಓಕೆ, ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ ಡಾಕ್ಟ್ರಣ್ಣ, ಇಲ್ಲಿ ಕೇಳಿ ಅಣ್ಣ. ಅಯ್ಯೋ ಮೋಟು ಪತ್ಲು, ಇಲ್ಲಿ ನೋಡ್ರಯ್ಯ ಡ್ರೋನು. ಇದ್ರ ಕೆಳಗೆ ಪಿಜ್ಜಾ ಬಾಕ್ಸ್ ಕಟ್ಬಿಟ್ಟು ಅಡ್ರೆಸ್ನ ಫೀಡ್ ಮಾಡ್ಬಿಡ್ರಯ್ಯ. ಇದು ಅದೇ ಅಡ್ರೆಸ್ಗೆ ಹೋಗ್ಬಿಟ್ಟು ಲ್ಯಾಂಡ್ ಆಗ್ಬಿಡುತ್ತೆ. ಅಲ್ಲಯ್ಯ, ಟೈರು ಪಂಚರ್ ಆಗೋಂಗೂ ಇಲ್ಲ, ಟ್ರಾಫಿಕ್ ಜಾಮ್ ಆಗೋಂಗೂ ಇಲ್ಲ. ಕೇವಲ 5 ನಿಮಿಷದಲ್ಲಿ 100 ಕಿಲೋಮೀಟರ್ವರೆಗೂ ಡೆಲಿವರಿ ಮಾಡ್ಬೋದು ಕಣ್ರಯ್ಯ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ತುಂಬಾ ಥ್ಯಾಂಕ್ಸು. ಈಗ ನೋಡ್ತಾ ಇರಿ, ನಮ್ಮ ಡೆಲಿವರಿ 5 ನಿಮಿಷದ ಒಳಗಡೆ ಖಂಡಿತ ಹೋಗುತ್ತೆ. ಓಕೆ ಓಕೆ ಸರ್, ಟೈಮ್ ಒಳಗಡೆ ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಮೋಟು ಪತ್ಲು, ತುಂಬಾ ದೊಡ್ಡ ಆರ್ಡರ್ ಬಂದಿದೆ. ಪೂರ್ತಿ 10,000 ರೂಪಾಯಿ ಆರ್ಡರು. ಪೂರ್ತಿ ಪಾರ್ಟಿಗೆ ಪಿಜ್ಜಾ ಸಪ್ಲೈ ಮಾಡಬೇಕು. ಏನಾದ್ರೂ ಈ ಸರಿ ತೊಂದರೆ ಆದ್ರೆ ನೋಡಿ ನಿನಗೆ. ಸರ್ ಸರ್ ಈಗ ನೋಡ್ತಾ ಇರಿ ಸರ್, ನಮ್ಮ ಸ್ನೇಹಿತರು ಕಂಡಿಡಿದ್ರೆ ಡ್ರೋನ್ ಕಮಾಲ್ ಹೆಂಗಿರುತ್ತೆ ಅಂತ ನೋಡಿ ಸರ್. ಅಯ್ಯೋ
ನನ್ನನ್ನು ಕೆಳಗಿಳಿಸು, ನನ್ನನ್ನು ಕೆಳಗಿಳಿಸು. ಬಾಸ್ ಕಮ್ ಡೌನ್ ಬಾಸ್. ಬಾಸ್ ಡೆಲಿವರಿ ಮಾಡೋ ಕೆಲಸ ನಮ್ದು ಸರ್. ನಿಮ್ಗಿದು ಚೆನ್ನಾಗಿ ಕಾಣಿಸಲ್ಲ, ಇಳಿದ್ಬಿಡಿ ಸರ್ ಬೇಗ. ನನ್ನನ್ನು ಒಂದ್ಸರಿ ಕೆಳಗಿಳಿಸು, ಆಮೇಲೆ ಹೇಳ್ತೀನಿ ನಿನಗೆ ಏನ್ ಕೆಲಸ ಇದೆ ಅಂತ. ಮೋಟು ಪತ್ಲು, ಒಂದು ಸರಿ ನಾನು ಕೆಳಗೆ ಬರಲಿ, ನಿಮಗ್ ತೋರಿಸ್ತೀನಿ ಪಿಜ್ಜಾ ಹೆಂಗ್ ಮಾಡೋದು ಅಂದ್ಬಿಟ್ಟು. ಅಯ್ಯೋ, ನಾವೇ ಡೆಲಿವರಿ ಮಾಡ್ತೀವಿ, ಬನ್ನಿ ಬಾಸ್. ಬಿಡಿ ಬಾಸ್ ಕೆಳಗಡೆ. ಪಿಜ್ಜಾ ಎಲ್ಲಿದೆ ಅಣ್ಣ? ಇನ್ನೇನ್ ಬಂದ್ಬಿಡುತ್ತೆ, ಅವರು ಕರೆಕ್ಟ್ ಟೈಮಿಗೆ ಡೆಲಿವರಿ ಕೊಡ್ತಾರೆ ನೋಡಿ. ಅದ್ಭುತವಾಗಿದೆ ಅಣ್ಣ, ಈ ತರ ಡೆಲಿವರಿ ನಾನು ಯಾವತ್ತೂ ನೋಡೇ ಇಲ್ಲ. ವೆಲ್ಕಮ್ ವೆಲ್ಕಮ್. ಎಷ್ಟು ಅದ್ಭುತವಾದ ಡೆಲಿವರಿ ಕೊಡ್ತಾ ಇದ್ದೀರಾ. ವಾರೆ ವಾ. ಸಾರಿ ಆಕ್ಚುಲಿ ಅದು. ಅರೆ ಸಾರಿ, ಆ ವಿಷಯಕ್ಕೆ ನಾವು ಆಶ್ಚರ್ಯ ಆಗಿದ್ವಿ ಈ ತರ ಡೆಲಿವರಿ ನೋಡಿ. ಮತ್ತೆ ನೀವು ಮಚ್ ಬಿಫೋರ್ ಟೈಮಿಗೆ ಬಂದಿದ್ದೀರಾ. ಆರ್ಡರ್ ಕೊಟ್ಟು ಇನ್ನು 5 ನಿಮಿಷ ಆಗಿದೆ, ಮತ್ತೆ ನೀವೇ ಆರ್ಡರ್ ತಗೊಂಡು ಬಂದಿರೋದು ನೋಡಿ ತುಂಬಾ ಆಶ್ಚರ್ಯ ಆಗಿದೆ. ವಿ ಲೈಕ್ ದಿ ಐಡಿಯಾ. ಅದ್ಭುತವಾಗಿದೆ ನಿಮ್ಮ ಈ ಐಡಿಯಾ. ಹಾಗೆ ನಿಮಗೆ ಈ ಅದ್ಭುತವಾದ ಐಡಿಯಾ ಹೇಗ್ ಬಂದಿರೋದು? ಇದು ನನ್ನ ಇಂಟೆಲಿಜೆನ್ಸ್ ಡೆಲಿವರಿ ಬಾಯ್ಸ್ ಇದಾರಲ್ಲ, ಮೋಟು ಪತ್ಲು ಅವರ ಐಡಿಯಾ ಇದೆ ನೋಡಿ. ನಮ್ದು 50 ಬ್ರಾಂಚಸ್ಗಳಿವೆ. ಈಗ ಇಲ್ಲಿಂದಾನೇ ಎಲ್ಲಾ ಬ್ರಾಂಚ್ಗಳಿಗೂ ಡೆಲಿವರಿ ಹೋಗೋದು. ದಿನ 1 ಲಕ್ಷಕ್ಕಿಂತ ಹೆಚ್ಚು ಡೆಲಿವರಿಗಳು ಆಗುತ್ತೆ. ಸಾರಿ ಮೋಟು ಪತ್ಲು, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ನೀವಿಬ್ರು ಗ್ರೇಟ್. Watch India's largest kids library only on Jio Hotstar. Download the app now.